ಖ್ಯಾತ ಪಾರಂಪರಿಕ ವೈದ್ಯರಿಂದ ಹೊರಬಿತ್ತು ಮಹತ್ತರ ವಿಷಯ. ಹಾರ್ಟ್ ಪ್ರಾಬ್ಲಮ್ ಇಂದ ಬಚಾವಾಗುವ ಮಾರ್ಗ ಇಲ್ಲಿದೆಯಂತೆ. ಇವರ ಮಾತು ಕೇಳಿದ್ರೆ ಲೈಫ್ ನಲ್ಲಿ ಹಾರ್ಟ್ ಸಮಸ್ಯೆ ಬರೋದೇ ಇಲ್ವಂತೆ. ಖ್ಯಾತ ಪಾರಂಪರಿಕ ವೈದ್ಯರಿಂದ ಮಹತ್ತರ ವಿಷಯವೊಂದು ಹೊರಬಿದ್ದಿದೆ. ಇತ್ತೀಚೆಗೆ ನಾವು ಗಮನಿಸ್ತಾ ಇರಬಹುದು, ಈ ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನಮ್ಮನ್ನೆಲ್ಲ ಕೂಡ ಸಾಕಷ್ಟು ರೀತಿಯಲ್ಲಿ ಖಿನ್ನತೆಗೊಳಪಡಿಸುತ್ತೆ. ಈಗ ಹಾರ್ಟ್ ಪ್ರಾಬ್ಲಮ್ ಇಂದ ಬಚಾವಾಗುವಂತ ಮಾರ್ಗ ಇಲ್ಲಿದೆಯಂತೆ. ಇವರ ಮಾತನ್ನ ಕೇಳಿದ್ರೆ ಲೈಫ್ ನಲ್ಲಿ ಹಾರ್ಟ್ ಸಮಸ್ಯೆ ಬರೋದಿಲ್ಲ. ಅಚ್ಚರಿ ಮೂಡಿಸೋ ಅದ್ಭುತ ವಿಷಯ ಇಲ್ಲಿದೆ ನೋಡಿ. ಪ್ರತಿಯೊಬ್ಬರು ಆಲಿಸಿ ಪಾಲಿಸಿ ಕೇಳಲೇಬೇಕಾದಂತಹ ವಿಚಾರ ಇದು. ಹಾರ್ಟ್ ಪ್ರಾಬ್ಲಮ್ ಎಂಥವರಿಗೆ ಹೆಚ್ಚು ಕಾಟವನ್ನ ಕೊಡುತ್ತೆ ಗೊತ್ತಾ? ಪಾರಂಪರಿಕ ವೈದ್ಯೆ ಎಂಡಿ ಪವಿತ್ರರವರಿಂದ ವಿಶ್ಲೇಷಣೆಯನ್ನ ಮಾಡಲಾಗಿದೆ. ಎಲ್ಲೂ ಕೂಡ ಗುಣವಾಗದ ಕಾಯಿಲೆಗೆ ಯೋಗವನ್ನ ಬೆಟ್ಟದಲ್ಲಿ ಎದ್ದಿಯಂತೆ ಸೂಕ್ತ ಚಿಕಿತ್ಸೆ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನುವಂತ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳಿಂದ, ಯುವಕರಿಂದ, ಹಿರಿಯರಿಂದ, ವಯೋವೃದ್ಧರು ವಯಸ್ಸನ್ನ ಕೇಳಿ ಹಾರ್ಟ್ ಅಟ್ಯಾಕ್ ಬರ್ತಾ ಇಲ್ಲ. ಆ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ನಮ್ಮನ್ನೆಲ್ಲ ಕೂಡ ಭಯಭೀತಗೊಳಿಸುತ್ತೆ. ಈಗ ಪಾರಂಪರಿಕ ವೈದ್ಯ ಆದಂತ ಕೆಲವೊಂದಿಷ್ಟು ವಿಚಾರಕ್ಕೆ, ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿ ಮೂಡಿಸುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಪವಿತ್ರ ಅವರು ತಿಳಿಸಿರುವಂತದ್ದು. ಎಚ್ಚರಿಕೆ ಎಲ್ಲಿ ವಹಿಸಬೇಕು ಅನ್ನೋದು. ನಮಸ್ಕಾರ ವೀಕ್ಷಕರೇ. ಹೃದಯಾಘಾತ ಭಯಾನಕವಾದಂಥ ಭಯ ತಂದಿರತಕ್ಕಂಥ, ಇತ್ತೀಚಿನ ಹೆಚ್ಚಿನ ಮಟ್ಟದಲ್ಲಿ ಬಲಿಯಾಗ್ತಿರ್ತಕ್ಕಂಥ ಸಮಸ್ಯೆ ಇದು ಕಾಣಿಸ್ತಾ ಇದೆ. ಎಲ್ಲರಲ್ಲೂ ಭಯ. ಸ್ವಲ್ಪ ಎದೆನೋ ಬರಂಗಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಂಗಿಲ್ಲ, ಓ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಎಷ್ಟೋ ಜನ ಎದುರಿ ಹಾಸ್ಪಿಟ್ಲಿಗೆ ಹೋಗಿರೋದು ನೋಡಿದೀವಿ. ಎಷ್ಟೋ ಜನ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿ ಹಾರ್ಟ್ ಚೆಕಪ್ಗೆ ಹೋಗ್ತಿರೋರನ್ನ ನೋಡ್ತಿದೀವಿ. ಆದ್ರೆ ಮುನ್ನೆಚ್ಚರಿಕೆ ಎಲ್ಲಿ ವಹಿಸ್ಬೇಕು ಅನ್ನೋದನ್ನ ಕೂಡ ಯೋಚನೆ ಮಾಡದೆ ಬರೀ ವೈದ್ಯರ ಹತ್ರ ಚೆಕಪ್ ಮಾಡಿಸೋದು, ವೈದ್ಯರು ಏನು ಪ್ರಾಬ್ಲಮ್ ಇಲ್ಲ ಎದುರ್ಕೋಬಿಡಿ ಅಂದ್ರು ಅಂದ್ಬಿಟ್ಟು ಮತ್ತೆ ಬಂದ್ ಮನೇಲಿ ಅದೇ ತಪ್ಪುಗಳನ್ನ ಮಾಡೋದು. ಸೊ ಇಲ್ಲಿ ನೀವು ಚೆಕಪ್ ಮಾಡೋದ್ರಿಂದ ಅಥವಾ ಅದಕ್ಕೆ ಔಷಧಿ ತಗೊಳ್ಳೋದ್ರಿಂದ ಪ್ರಯೋಜನಕಾರಿ ಅಲ್ಲ. ನೀವು ಮಾಡ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡೋದ್ರಿಂದ ಮಾತ್ರ ಈ ಹೃದಯಾಘಾತವನ್ನ ತಪ್ಪಿಸ್ಕೊಳ್ಬಹುದು. ಹಾಗಾದ್ರೆ ಈ ಹೃದಯಾಘಾತ ಯಾವ ಕಾರಣಗಳಲ್ಲಿ ಆಗ್ತದೆ, ಯಾಕೆ ಇಷ್ಟು ಹೆಚ್ಚಾಗ್ತದೆ? ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳೆಲ್ಲ ರಸ್ತೆಯಲ್ಲಿ ಹೋಗ್ತಾ ಬಿದ್ದು ಸಾಯ್ತಿದ್ದಾರೆ. ಎಲ್ಲೋ ಡ್ಯಾನ್ಸ್ ಮಾಡ್ತಿರ್ತಾರೆ, ಅಲ್ಲೇ ಕುಸಿದ್ ಬೀಳ್ತಾ ಇದ್ದಾರೆ. ಶಾಲೆಯಲ್ಲಿ ಕೂತ್ ಪಾಠ ಕೇಳ್ತಿರ್ತಾರೆ, ಅಲ್ಲೇ ಕುಸಿದ್ ಬೀಳ್ತಾ ಇದ್ದಾರೆ. 5 ವರ್ಷ 6 ವರ್ಷ ಮಗುಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನ್ ಅರ್ಥ ಏನು? ಸೊ ಎಲ್ಲಿ ಹೋಗ್ತಿದೀವಿ ನಾವು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಖಂಡಿತವಾಗ್ಲೂ ನಮ್ಮ ಇವತ್ತಿನ ಜೀವನ ಶೈಲಿ, ಆಹಾರದ ತಪ್ಪುಗಳು ಇನ್ನು ಅಘೋರವಾದಂತ ಕಾಯಿಲೆಗಳಿಗೆ ಬಲಿ ಮಾಡಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಸೊ ಈ ಒಂದು ಹೃದಯ ನೀವು ತಾಯಿ ಗರ್ಭ ಸೇರಿದಾಗ್ಲಿಂದ ನೆಕ್ಸ್ಟ್ ನೀವು ಮಣ್ಣಿಗೆ ಹೋಗೋವರೆಗೂ ನಿಮ್ಮ ಪರ್ಮಿಷನ್ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಅದು ಒಂದೇ ಒಂದು ಸೆಕೆಂಡ್ ಹೃದಯ ಬಡಿತಾ ನಿಂತ್ರೆ ನೀವು ಡೆಡ್ ಬಾಡಿ ಅಂತಾನೆ ಹೆಸರು ಹೇಳ್ತಾರೆ, ಎಣ ಅಂತ ಕರೀತಾರೆ, ಬಾಡಿ ಬಂತ ಅಂತ ಕರೀತಾರೆ. ಅಂತ ಹೃದಯವನ್ನ ನಾವು ಎಷ್ಟು ಹಾಳು ಮಾಡ್ತಿದೀವಿ ಅಂತ ಯೋಚನೆ ಮಾಡಿದೀರಾ? ಇದೊಂದು ದೈವ ನಿರ್ಣಯ, ದೈವ ಸೃಷ್ಟಿ. ತಾಯಿ ಗರ್ಭದಿಂದನೇ ಹೃದಯ ಬಡಿತ ಶುರುವಾಗುವಂಥದ್ದು. ಇಲ್ಲಿ ಯಾವ ವೈದ್ಯರು ನೀನು ಇಷ್ಟು ಸಮಯ ಬಡಿಬೇಕು ಅಂತ ಹೇಳಿಲ್ಲ, ನಿಮ್ಮ ಹೆತ್ತಂತ ತಾಯಿ ಕೂಡ ಹೇಳಲಿಲ್ಲ ನನ್ನ ಮಗುವಿನ ಹೃದಯ ನೀನು ಇಷ್ಟು ಸರಿನೇ ಬಡಿಬೇಕು ಅಂತ, ಅಥವಾ ನೀವು ಭೂಮಿಗೆ ಬಂದ್ಮೇಲೆ ನೀವು ಕೂಡ ಹೇಳಲಿಲ್ಲ ನನ್ನ ಹೃದಯ ಎಷ್ಟು ಸಮಯ ಬಡಿಬೇಕು, ಎಷ್ಟು ತನಕ ಅದು ಕೆಲಸ ಮಾಡ್ಬೇಕಂತ. ಆದ್ರೂ ಕೂಡ ನೀವೆಲ್ಲ ಕೊಟ್ಟಂತ ಹಿಂಸೆಯನ್ನ ಸಹಿಸ್ಕೊಂಡು ಅದು ತನ್ನ ಕೆಲಸವನ್ನ ತಾನು ಮಾಡ್ತಾ ಇದೆ. ಮಿತಿ ಮೀರಿದ ಸಂದರ್ಭದಲ್ಲಿ ಮಾಡೋದನ್ನ ನಿಲ್ಲಿಸಲೇಬೇಕಾಗತ್ತೆ. ಸೊ ಇದಕ್ಕೆ ಕಾರಣ ಏನು? ಒಂದು, ಎಲ್ಲರಲ್ಲೂ ಕೇಳ್ತಾ ಇದ್ದೀವಿ ಓವರ್ ಡಯಟ್ ಅಂತ ಹೇಳಿ. ಸೊ ಓವರ್ ಡಯಟ್ ಒಂದು ಕಾರಣ ಇರಬಹುದು. ಯಾವ ರೀತಿ ಡಯಟ್ ಮಾಡ್ತಿದ್ದೀರಾ? ನಾನು ಎಲ್ಲಿ ದಪ್ಪ ಆಗ್ಬಿಡ್ತೀನೋ ಅಂತ ಉಪವಾಸ ಮಾಡೋದಿದೆಯಲ್ಲ, ಅದು ಓವರ್ ಡಯಟ್ ಅಂತ ಹೇಳ್ತೀವಿ. ಊಟವನ್ನ ಕಡಿಮೆ ತಿನ್ನೋದಿರ್ಬೋದು, ಊಟ ಬಿಡೋದಿರ್ಬೋದು, ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದಿಲ್ಲ. ಆದ್ರೆ ಏನನ್ನ ತಿನ್ನೋದ್ರಿಂದ ತೂಕ ಕಂಟ್ರೋಲ್ ಅಲ್ಲಿ ಇರುತ್ತೆ, ಯಾವ್ದನ್ನ ತಿನ್ನೋದ್ರಿಂದ ತೂಕ ಹೆಚ್ಚಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳದೆ ಮಾಡ್ತಿರ್ತಕ್ಕಂಥ ಡಯಟ್ ಪ್ರಾಬ್ಲಮ್ ಆಗತ್ತೆ. ಅದು ಒಂದೇ ಕಾರಣ ಅಲ್ಲ, ಯಾಕಂದ್ರೆ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಡಯಟ್ ಮಾಡ್ತಿಲ್ಲ. ಚಿಕ್ಕ ಮಗು ಯಾವ ಡಯಟ್ ಮಾಡುತ್ತೆ ಮೇಡಮ್, ಅದು ಯಾಕೆ ಸಾಯ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಆದ್ರೆ ಆ ಮಗುನಲ್ಲಿ ಯಾವ ಸಮಸ್ಯೆ ಆಯ್ತು ಅಂದ್ರೆ, ಇವತ್ತಿನ ಚಿಕ್ಕ ಮಕ್ಕಳ ಆಹಾರ ಏನಿದೆ ಅಂತ ಯೋಚನೆ ಮಾಡಿದೀರಾ? ಸ್ಕೂಲಿಗೆ ಹಾಕೋ ಬಾಕ್ಸ್ ಅಲ್ಲಿ ಚಿಪ್ಸ್ ಇರುತ್ತೆ, ಚಾಕ್ಲೇಟ್ ಇರುತ್ತೆ, ಕೇಕ್ ಇರುತ್ತೆ, ಬಿಸ್ಕೆಟ್ಸ್ ಇರುತ್ತೆ. ಮತ್ತೆ ಸ್ಕೂಲಿಂದ ಬಂದ ತಕ್ಷಣ ಬೇಕರಿಗೋ ಹೋಟ್ಲಿಗೋ ಕರ್ಕೊಂಡು ಹೋಗ್ತೀರಾ. ಅಯ್ಯೋ ನನ್ ಮಗು ಮನೇಲಿ ಊಟನೇ ಮಾಡ್ಲಿಲ್ಲಲ್ಲ ಅನ್ನೋ ಬೇಸರಕ್ಕೆ ಕರ್ಕೊಂಡೋಗಿ ಇನ್ನೇನೋ ತಿನ್ನಿಸ್ತೀರಾ. ಇವತ್ತು ಮಗು ಎದೆ ಹಾಲು ಕುಡಿದಿದ್ಕಿಂತ ಹೆಚ್ಚು ವಿಷಕಾರಿ ಆಹಾರವನ್ನ ತಿಂದು ಬೆಳೀತಾ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಓದು ಅನ್ನೋ ಒತ್ತಡ, ಶಾಲೆಯಲ್ಲಿ ಕೂಡ ಓದಿ ಅನ್ನೋ ಒತ್ತಡ ಜಾಸ್ತಿ ಆಗ್ತದೆ. ಮಕ್ಕಳಲ್ಲಿ ಆಟೋಟ ಕಡಿಮೆ ಆಗ್ತಿದೆ. ದೇಹ ದಂಡನೆ ಕೂಡ ಇಲ್ಲದೆ ಮನೆಯಲ್ಲಿ ಕೂತು ಓದೋದು ಮತ್ತೆ ಶಾಲೆಯಲ್ಲಿ ಓದೋದು, ಆ ಪುಸ್ತಕಗಳ ಭಾರ ಮತ್ತು ನಿಮ್ಮಿಬ್ಬರ
ಪೋಷಕರ ಮತ್ತೆ ಶಿಕ್ಷಕರ ಒತ್ತಡ, ಇದಲ್ಲದೆ ನೀವು ಕೊಡ್ತಿರ್ತಕ್ಕಂಥ ಅಪೌಷ್ಟಿಕವಾದ ವಿಷಕಾರಿ ಆಹಾರ ಆ ಮಗುವಿನ ಬಲಿಯನ್ನ ತಗೊಳ್ತಾ ಇದೆ. ಸೊ ಇಲ್ಲಿ ವಿಷಕಾರಿ ಆಹಾರ ತಿನ್ನೋದು ಕೂಡ ನಮ್ಮ ಅಂಗಾಂಗಗಳನ್ನ ಹಾಳು ಮಾಡುತ್ತೆ, ಉಪವಾಸ ಇರೋದು ಕೂಡ ಅಂಗಾಂಗವನ್ನ ಹಾಳು ಮಾಡುತ್ತೆ. ಹಾಗಾದ್ರೆ ಮೇಡಮ್, ನಮ್ಮಲ್ಲಿ ಒಬ್ರು ಇದ್ದಾರೆ, ಅವರು ಪ್ರತಿನಿತ್ಯ ಚೆನ್ನಾಗೇ ಊಟ ಮಾಡ್ತಾರೆ, ಮನೆಯಲ್ಲೇ ಊಟ ತಿಂತಾರೆ, ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಯ್ತು ಯಾಕೆ ಅಂತ ಹೇಳಿದ್ರೆ, ಖಂಡಿತ ಅಲ್ಲೂ ಒಂದು ಕಾರಣ ಇರುತ್ತೆ. ನೀವು ಹೊರಗಡೆ ತಿಂದಿಲ್ದೇ ಇರಬಹುದು, ಆದ್ರೆ ಮನೆ ಊಟವನ್ನೇ ಅತಿಯಾಗಿ ತಿಂದ್ರೂ ಕೂಡ ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗತ್ತೆ. ಫ್ಯಾಟ್ ಜಾಸ್ತಿ ಆದಾಗ ಮಸಲ್ಸ್ ವೀಕ್ ಆಗತ್ತೆ. ನಿಮ್ಮ ಹೃದಯ ಸಂಬಂಧ ಮಸಲ್ಸ್ಗಳು ವೀಕ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಹಾರ್ಟ್ ಕೆಲಸ ಮಾಡೋದು ನಿಧಾನವಾಗತ್ತೆ. ಇಷ್ಟೇ ಅಲ್ಲದೆ ನೀವು ತಿಂದಿರ್ತಕ್ಕಂಥ ಮನೆ ಆಹಾರಗಳಲ್ಲೇ ಎಷ್ಟು ವಿಷಕಾರಿ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ. ಸೊ ಯಾವ್ದನ್ನ ತಿನ್ಬೇಕು, ಎಷ್ಟನ್ನ ತಿನ್ಬೇಕು ಅನ್ನೋದು ಗೊತ್ತಿಲ್ಲದೆ ತಿಂತೀರಾ. ಯಾವಾಗ ನಮ್ಮ ಆಹಾರಗಳು ಅಜೀರ್ಣಕ್ಕೊಳಗಾಗ್ತವೋ ಆಗ ಅಲ್ಲಿ ಕೆಟ್ಟ ಅಂಶಗಳು ಉತ್ಪತ್ತಿ ಆಗುತ್ತೆ. ಈ ನಿಮ್ಮ ಹೊಟ್ಟೆಯಲ್ಲೇ ಉತ್ಪತ್ತಿ ಆಗೋ ಕೆಟ್ಟ ಅಂಶವೂ ಒಂದೇ. ನೀವು ಹೊರಗಡೆ ಹೋಗಿ ಜಂಕ್ ಫುಡ್ಸ್ ಇರ್ಬೋದು ಅಥವಾ ಹೋಟೆಲ್ ಇರ್ಬೋದು, ಬೇಕರಿಲಿ ಇರ್ಬೋದು, ತಿನ್ನೋಂಥ ವಿಷಕಾರಿ ಆಹಾರವು ಎರಡೂ ಒಂದೇ ಸಮನಾಗಿರುತ್ತೆ. ಇನ್ನು ಹೃದಯಾಘಾತ ಸಮಸ್ಯೆ ಬಂದಾಗ ಎಷ್ಟೋ ಜನರಲ್ಲಿ ಕೇಳಿದೀವಿ, ಜಿಮ್ಗೆ ಹೋಗೋದ್ರಿಂದ ಹೃದಯಾಘಾತ ಆಯ್ತಂತೆ ಅಂತ. ಇದು ಸತ್ಯನಾ ಅನ್ನೋದು ಸಾಕಷ್ಟು ಜನರು ಪ್ರಶ್ನೆ ಆಗಿದೆ. ಜಿಮ್ ಮಾಡೋದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಿಮ್ ಮಾಡ್ತಿರೋದು ನಾನು ಕೇವಲ ಆರೋಗ್ಯಕ್ಕೋಸ್ಕರ ಅಂತ ಮಾಡಿದ್ರೆ ಅದರಲ್ಲಿ ಏನ್ ಮಾಡಬಹುದು, ವಾಕ್ ಮಾಡಬಹುದು, ಸುಲಭವಾದ ವ್ಯಾಯಾಮಗಳನ್ನ ಮಾಡಬಹುದು, ಸುಲಭವಾದ ಸೈಕ್ಲಿಂಗ್ ಅನ್ನ ಮಾಡಬಹುದು, ಸುಲಭವಾಗಿ ಥ್ರೆಡ್ಮಿಲ್ ಓಡಬಹುದು. ಈ ತರದ ಸಂದರ್ಭಗಳಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆದ್ರೆ ನಾನು ಬಾಡಿ ಬಿಲ್ಡ್ ಮಾಡಕ್ಕೆ ಅಂತ ಮಾಡ್ತಾ ಇದ್ದೀನಿ, ನನ್ನ ದೇಹನ ಬೆಳೆಸ್ಲಿಕ್ಕೆ ಮಾಡ್ತಾ ಇದ್ದೀನಿ, ಅಲ್ಲಿ ನನಗೆ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ನನಗೆ ಫ್ಯಾಟ್ ಬೇಕು, ಎಲ್ಲೆಲ್ಲಿ ಮಸಲ್ಸ್ ಬೇಕು, ಇದನ್ನ ನಿರ್ಧಾರ ಮಾಡಿ ನಾನು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದೀನಿ ಅಂತೇಳಿ ಅಲ್ಲಿ ಸಿಕ್ಕ ಔಷಧಿಗಳು ಅಥವಾ ಪ್ರೋಟೀನ್ ಗಳನ್ನ ಬಳಸುವಂಥದ್ದು, ಅತಿಯಾಗಿ ಪ್ರೋಟೀನ್ಗೋಸ್ಕರ ನಾನ್ ವೆಜ್ ಗಳನ್ನ ಬಳಸುವಂಥದ್ದು, ಆ ತಿಂದಂತ ನಾನ್ ವೆಜ್ ನ ಬಳಕೆ ಮಾಡ್ಲಿಕ್ಕೋಸ್ಕರ ಓವರ್ ಆಗಿ ಜಿಮ್ ಮಾಡೋದು, ಅಂದ್ರೆ ವೇಟ್ ಲಿಫ್ಟಿಂಗ್ ಅಂತ ಏನ್ ಹೇಳ್ತೀವಿ, ಅತಿಯಾದ ಭಾರಗಳನ್ನ ಎತ್ತೋದು, ಇವು ನಿಮ್ಮ ಜೀವಕ್ಕೆ ಅಪಾಯವನ್ನ ತರ್ತಾ ಇದೆ. ಕೇವಲ ಒಂದು ಎಕ್ಸಸೈಸ್ ರೀತಿ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯಕ್ಕೋಸ್ಕರ ಜಿಮ್ ಅನ್ನ ಬಳಸ್ಕೊಂಡ್ರೆ ಸಮಸ್ಯೆ ಅಲ್ಲ. ಆದ್ರೆ ಆ ಬಾಡಿ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ನೀವು ಸೇವಿಸ್ತಿರ್ತಕ್ಕಂಥ ಆಹಾರ ಪದ್ಧತಿ ಮತ್ತು ಇಲ್ಲಿ ಮಾಡ್ತಿರ್ತಕ್ಕಂಥ ಅತಿಯಾದ ವರ್ಕೌಟ್ಸ್ ಏನ್ ಮಾಡುತ್ತೆ, ನಿಮ್ಮ ಹೃದಯಾಘಾತಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ನಮ್ಮ ದೇಹಕ್ಕೆ, ಅದರಲ್ಲೂ ನಮ್ಮ ಭಾರತೀಯ ಒಂದು ಜನರ ಆರೋಗ್ಯಕ್ಕೆ ಬೇಕಾಗಿರೋದು ಉತ್ತಮ ಆಹಾರ ಮತ್ತು ಅದಕ್ಕೆ ತಕ್ಕಂತ ಲಘುವಾದ ವ್ಯಾಯಾಮ. ನಾವು ಎಷ್ಟು ತಿನ್ಬಹುದು ಅಷ್ಟೇ ತಿನ್ಬೇಕು, ಎಷ್ಟು ಅದಕ್ಕೆ ವ್ಯಾಯಾಮ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಇದನ್ನ ಮಿತವಾಗಿ ಅಥವಾ ಲಘುವಾಗಿ ಅಂತ ಹೇಳ್ತೀವಿ. ಇದಕ್ಕೂ ಮೀರಿ ವೈದ್ಯರು ಹೇಳಿದ್ದಾರೆ, ನಿಮಗೆ ಹೃದಯಾಘಾತ ಆಗಿದೆ, ಸ್ಟೆಂಟ್ ಹಾಕ್ಬೇಕು ಅಥವಾ ಬೈಪಾಸ್ ಸರ್ಜರಿ ಮಾಡಬೇಕು, ಇನ್ನೊಂದು 15-20 ದಿವಸ ಟೈಮ್ ಇದೆ, ಅಷ್ಟರೊಳಗಡೆ ನೀವು ಆಪರೇಷನ್ಗೆ ಬರಲಿಲ್ಲ ಅಂದ್ರೆ ಅಪಾಯ ಆಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಚಿಂತೆ ಮಾಡಬೇಡಿ. ಇಂಥ ಸಮಸ್ಯೆಗಳನ್ನ ಗುಣಪಡಿಸ್ಕೊಳ್ಳಿಕ್ಕೆ ಏಕೈಕ ಜಾಗ ಯೋಗವನ ಬೆಟ್ಟ. ನಿಮ್ಮ ರಕ್ತನಾಳಗಳ ಬ್ಲಾಕೇಜ್ ಕೂಡ ಆಯುರ್ವೇದದಿಂದ ನಿವಾರಣೆ ಆಗುತ್ತೆ. ಅದಕ್ಕೆ ಯಾವುದೇ ಸ್ಟೆಂಟ್ ಆಗ್ಲಿ ಆಪರೇಷನ್ಸ್ ಆಗ್ಲಿ ಅವಶ್ಯಕತೆ ಇಲ್ಲ. ರಕ್ತ ಶುದ್ಧೀಕರಣವನ್ನ ಮಾಡೋದ್ರಿಂದ ಹೃದಯಾಘಾತವನ್ನ ತಪ್ಪಿಸ್ಕೊಳ್ಬಹುದು, ಹೃದಯಕ್ಕೆ ಶಕ್ತಿ ಕೊಡೋದ್ರಿಂದ ಹೃದಯಾಘಾತವನ್ನ ತಪ್ಪಿಸ್ಕೊಳ್ಬಹುದು. ಈ ರೀತಿ ಸಮಸ್ಯೆ ನಿಮ್ ಯಾರಲ್ಲೇ ಇದ್ರೂ ಚಿಂತೆ ಪಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಭೇಟಿ ಮಾಡಿ.